See, this is the beginning. ಇದು ಪ್ರಾರಂಭ. ಇದು ನಮ್ಮದು ಈ ಕಾರ್ಯಕ್ರಮ ಅಥವಾ ಎಲ್ಲಾನು ಅನ್ಕೊಳ್ಳಿ ಇಲ್ಲಿಂದ ಸ್ಟಾರ್ಟ್ ಆಗ್ತಾ ಇದೆ. ನಿಮಗೂ ಒಂದು ಸ್ಟೆಪ್ ಇದೆ. ಹೆಸರು ರೋಹಿತ್ ಮತ್ತು ಹನುಮಂತ ಅವರಿಗೆ ಸ್ವಾಗತ. ಮುಂದೆ ಇದು ಎರಡನೇ ಸ್ಟೆಪ್. ನೀವು ಅರ್ಥ ಮಾಡ್ಕೋಬೇಕು ನಾನು ಏನ್ ಮಾಡ್ತಾ ಇದ್ದೀನಿ ಅಂತ ಹೇಳಿ. ಫಸ್ಟ್ ಏನ್ ಚೇಂಜ್ ಆಗ್ತಾ ಇದೆ ದಯವಿಟ್ಟು ಅಬ್ಸರ್ವ್ ಮಾಡಿ. ರೈಟ್, ನೀವು ಇಬ್ಬರು ಇದೆ ಸರ್. ಬ್ಲೂ ಬರಮಪ್ಪ, ಗ್ರೀನ್ ಎಲ್ಲೋ ಇದ್ರೆ ಅಲ್ಲಿ ಇಬ್ಬರು ನೀವೆಲ್ಲೋ ಬರಮ ಒಂಚೂರು ಒಂದು ಸೆಕೆಂಡ್ ಏನು ಮಾಡೋದಿಲ್ಲ. ಇಲ್ಲಿ ಇದ್ರೋದಿದೆ ಅಷ್ಟೇ, ಅದು ಕಂಪ್ಲೀಟ್ ಆಗ್ತದೆ. ಪರ್ಫೆಕ್ಟ್ ಆಗ್ತದೆ. ಇಲ್ಲ ಇಲ್ಲಿ ಮಾಡೋದು ಬಂದ್ರೆ ಎಷ್ಟು ಖುಷಿ ಆಗುತ್ತೆ. ಎಲ್ಲರೂ ಸೀದಾ ನಿಮ್ಮನ್ನ ನೀವು ತೋರಿಸ್ಕೊಳ್ಳೋದಿದೆ. ಇಲ್ಲಿ ಇದು ಒಂದು ಅವಕಾಶ ನಿಮಗೆ. ನಿಮ್ಮ ಟ್ಯಾಲೆಂಟ್ ಏನಿದೆ ತಿಳ್ಕೊಳ್ಳೋದು ಎರಡನೇ ಪಾಠ ಅಂತ ಹೇಳಿದ್ದೀನಿ ನಾನು ಆಗಲೇ. ನೀವೊಂದು ಅರ್ಥ ಮಾಡ್ಕೋಬೇಕಲ್ಲ. ನಾವು ನಿಮ್ಮ ಟೀಚರ್ಸ್ ಎಲ್ಲ ನಿಮ್ಮಲ್ಲಿ ಏನು ಟ್ಯಾಲೆಂಟ್ ಇದೆ, ಹೇಗೆ ಮಾತಾಡ್ತೀರಿ ಗೊತ್ತಾಗ್ಬೇಕಲ್ಲ. ಬರ್ರಿ, ನೀವು ಗ್ರೀನ್ ಬನ್ನಿ. ನೀವು ಒಲ್ಲಂದಿದ್ರೆ ಬಂದಿರಲ್ಲ ಕೊನೆ ಮಕ್ಕ ಮಾಡಿ. Great. First studying in nature and Korea, and second library, third teachers. Stop. ಅವ್ರಿಗೆ ಫಸ್ಟ್ ಇಷ್ಟ ಆಗಿರೋದು ಈ ಸುತ್ತಮುತ್ತ ನೇಚರ್, ಅದು ಗುಡ್ಡ ಅಬ್ಸರ್ವೇಷನ್ ಮಾಡಿ. ಎರಡನೇದು ಲೈಬ್ರರಿ ಸರ್ಗೆ ಒಂದು ಜೋರಾದ ಚಪ್ಪಾಳೆ. ಮತ್ತೆ ಎಲ್ಲ ಟೀಚರ್ಸ್ಗೋಸ್ಕರ ಅವರಿಗೂ ಕೂಡ ಜೋರಾದ ಚಪ್ಪಾಳೆ. ಸೆಕೆಂಡ್ ಲೈಬ್ರರಿಗೆ ಹೋದ್ರೆ ಅಲ್ಲಿ ನಾನು ಬುಕ್ಸ್ ನೋಡಿದ್ರೆ ಅಂತ ಬರ್ಬಾರ್ದು ಅನ್ಸ್ ನನಗೆ ಬಿಟ್ಟೆ. ಲೈಬ್ರರಿ ಬಿಟ್ಟು ಬರ್ಬಾರ್ದು ಅನ್ಸ್ದ. ಅಷ್ಟೇನಿದ್ದಾರ ಮತ್ತೆ ಟೀಚರ್ ಸ್ಟಾಪ್ ಎಷ್ಟು ಸಪೋರ್ಟ್ ಮಾಡ್ತಾರಂದ್ರೆ, ಮೊನ್ನೆ ಸುನೀಲ್ ಸರ್ನ ಹೋಗಿದ್ವಿ. ಅಲ್ಲಿ 1 hour ನಮ್ಗೆ ಟೈಮ್ ಕೊಟ್ಟು 5 ಸ್ಟೂಡೆಂಟ್ಸ್ ಇದ್ವಿ ಮೋಸ್ಟ್ಲಿ. 1 hour ನಮ್ಗೆ ಚೆನ್ನಾಗಿ ನನ್ನ ಬ್ರದರ್ ಥರ ಅನ್ಕೊಳ್ಳಿ. ಏನು ಪ್ರಾಬ್ಲಮ್ಸ್ ಇದ್ರೆ ನಮ್ಗೆ ಹೇಳ್ಕೊರೆ ಅಂದರು. ಅಲ್ಲೇ ಅದ ನನ್ನ ಗೌರ್ಮೆಂಟ್ ಕಾಲೇಜ್ ಬಿದ್ದು ಅಷ್ಟೇ. ಥ್ಯಾಂಕ್ ಯು. ಮೊದಲನೇದಾಗಿ ನಾನು ಹೇಳೋದೇನೆಂದರೆ ಗುಡ್ ಥ್ಯಾಂಕ್ಸ್ ಆ್ಯಂಡ್ ದೊಡ್ಡ ಥ್ಯಾಂಕ್ಸ್ ಹೇಳಿದ್ರೆ ಲೈಬ್ರರಿ. ಯಾಕಂದರೆ ನಾನು ಇಷ್ಟೊಂದು ದಿನ ಪ್ರೈವೇಟ್ ಕಾಲೇಜ್ ಓದಿದ್ದೀನಿ ಅಂತ ಹೇಳೋದು, ಅದು ಈ ಥರ ದೊಡ್ಡ ಲೈಬ್ರರಿ ನಾನು ಯಾವತ್ತೂ ನೋಡಿರಲಿಲ್ಲ. ಮತ್ತು ಈ ಥರ ಬುಕ್ಸ್ಗಳನ್ನ ನಾನು ಯಾವತ್ತೂ ನೋಡಿರಲಿಲ್ಲ. ಅದೇ ಆಗಿ ಏನಂತಂದರೆ ಹೇಳ್ಬೋದಂದರೆ ಈ ಥರ ಗೌರ್ಮೆಂಟ್ ಕಾಲೇಜ್ ನಾನು ಎಕ್ಸೆಪ್ಟ್ ಮಾಡಿರಲಿಲ್ಲ. ಈ ಥರ ಟೀಚರ್ಸ್ ಕೊಡೋದನ್ನು ಎಕ್ಸೆಪ್ಟ್ ಮಾಡಿರಲಿಲ್ಲ. ಥ್ಯಾಂಕ್ ಯು ಸೊ ಮಚ್. ಸರ್, ಹೇಳೋಕ್ಕೂ ಮುಂಚೆ ಬರೀ ಕಾಲೇಜ್ ಬಂದಾಗ ಏನು ಇಷ್ಟ ಆಯಿತು ಅಂತ ಹೇಳ್ಬೋದಾ? ಏನು ಸ್ಟಾರ್ಟಿಂಗ್ ಒಪಿನಿಯನ್ ಹೇಳಿ ಸರ್. ಫಸ್ಟ್ ಕಾಲೇಜ್ ಅಂತ ಬಂದರೆ ಅಫ್ಕೋರ್ಸ್ ನೇಚರ್ ಅದೊಂದೇ ಕಣ್ಣಿಗೆ ಬೀಳೋದು ಫಸ್ಟು. ಅದು ಬಿಟ್ಟರೆ ನೆಕ್ಸ್ಟ್ ನಮ್ಮ ಹೊಸ ಲೈಬ್ರರಿ ಅದು ಶಿಫ್ಟ್ ಮಾಡಿರೋ ಐ ಥಿಂಕ್ ಕ್ಯಾಂಪ್ದವ್ರಿಗೆ ಎಲ್ರಿಗೂ ಕ್ರೆಡಿಟ್ ಸಲ್ಲಲೇಬೇಕು. ಅವರಿಂದ ಅದು ಲೈಬ್ರರಿ ಇದೆಯಲ್ಲ ಕ್ಯಾಂಪ್ ಅವರಿಂದ. ಸೊ ಗ್ರೇಟ್ಫುಲ್ ಟು ದ್ಯಾಟ್. ಆ್ಯಂಡ್ ಕ್ಯಾಂಪ್ NSS ಕ್ಯಾಂಪ್ ಯಾರ್ಯಾರು ಮಾಡಿದಿರಲ್ಲ, ಸೊ ಅವರಿಗೆ ಕ್ರೆಡಿಟು. ನೆಕ್ಸ್ಟ್ ಹೇಳ್ಬೇಕಂದ್ರೆ ರೀಸೆಂಟಾಗಿ ಸ್ಪೋರ್ಟ್ಸ್ ರೂಮೆಲ್ಲ ಕೂಡ ಅರೇಂಜ್ ಮಾಡಿದ್ದಾರೆ. ಅದು ಕೂಡ ಒಂದು ಒಳ್ಳೆ ಕಾಲೇಜಿನ ಅದೊಂದು ಒಂದು ಚೆನ್ನಾಗಿದೆ. ಅದು ಬಿಟ್ಟರೆ ನೆಕ್ಸ್ಟ್ ಲ್ಯಾಬ್ ಕೂಡ ಮೊದಲು ಅಷ್ಟೊಂದೇ ಇರಲಿಲ್ಲ, ಬಟ್ ಇವಾಗ ಎಲ್ಲ ಫೆಸಿಲಿಟೀಸನ್ನು ಕೊಡ್ತಿದ್ದಾರೆ. ಅದೊಂದು ಚೆನ್ನಾಗಿದೆ. ನೆಕ್ಸ್ಟ್ ಬಿಟ್ಟರೆ ಅಫ್ಕೋರ್ಸ್ ಲೆಕ್ಚರರ್ಸ್, ಎಲ್ಲ ಲೆಕ್ಚರರ್ಸು ಏನೇ ಇದ್ರೂ ಅವರು ನಮ್ಮ ಡಿಪಾರ್ಟ್ಮೆಂಟಿಗೆ ಅಂದರೆ ನಾವು BSc ಅಂದರೆ BSc ಟೀಚರ್ಸ್ ಮಾತ್ರ ಬಿಟ್ಟು ಬೇರೆ ಯಾವುದೇ ಲೆಕ್ಚರರ್ಸ್ ಇದ್ರೂ ಕೂಡ ಅವ್ರ ಜೊತೆ ನಾವು ಫ್ರೆಂಡ್ಲಿಯಾಗಿ ಕಾನ್ವರ್ಸೇಷನ್ ಮಾಡ್ಬೋದು. ಅಷ್ಟು ಸಪೋರ್ಟಿವ್ ಆಗಿ ಮತ್ತು ಏನೇ ಇದ್ರೂ ಪುಷ್ ಮಾಡ್ತಾರೆ. ಆ್ಯಂಡ್ ದಟ್ ಇಸ್ ದ ಗುಡ್ ಥಿಂಗ್ ಅಬೌಟ್ ದಿಸ್ ಕಾಲೇಜ್. ಥ್ಯಾಂಕ್ ಯು. ಥ್ಯಾಂಕ್ ಯು ಅಶ್ವಿನಿ, ತಮ್ಮ ಅಭಿಪ್ರಾಯ ತಿಳಿಸಿರೋದಕ್ಕೆ. ಯಾಕಂದ್ರೆ ಯಾದಗಿರಿ ಒಂದೇ ಅದು ಪ್ರೈವೇಟ್ ಕಾಲೇಜ್. ಆದರೆ ಇಡೀ ಯಾದಗಿರಿ ಡಿಸ್ಟ್ರಿಕ್ಟ್ ಒಳಗೆ ಸರ್ಕಾರಿ
ಭಾಳ ಕಡಿಮೆ ಅದ ಎಕ್ಸಾಮು ಮುಂದಿನ ತಿಂಗಳೇ ಅದ ಬರೀ ಕೂಡ್ರಿ ಅಂತ ಬಿ ಹೇಳ್ತಾರ. ಅದು ಮುಂದೆ ಇಟ್ಕೊಂಡು ಹೇಳ್ತಾರ. ಮತ್ತೆ ಯಾಸ್ತಿ ಒಳಗೆ ಒತ್ತೆ ಕಾಲೇಜ್ ಅದಲ್ಲ, ಅದು ನಾವು ಒಂಥರ ಸ್ಪೆಷಲ್ ಫೀಲ್ ಆಗ್ತೀವಿ ಇಡೀ ಕಾಲೇಜಿಗೆ. ಯಾಕಂದ್ರೆ ಸ್ವಲ್ಪ ಮಂದಿ ಇದೀವಿ, ಎಲ್ಲರ ಕಾಲೇಜಿಗೂ ಬಿಡ್ತೀವಿ. ಯಾಕಂದ್ರೆ ನಾವು ಈಗ ಎಲ್ಲರೂ ಸಿಮಿಲರ್ ಮಾಡ್ತೀವಿ, ಬಟ್ ನಾವು ಅಷ್ಟೇ ಡಿಫ್ರೆಂಟ್. ಯಾಕಂದ್ರೆ ನಮ್ಮ ಡ್ರೆಸ್ ನಮ್ದು ಡ್ರೆಸ್ ಆಗಲಿ ಏನೇ ಆಗಲಿ ನಮ್ಮ ಕೋರ್ಸಿನಾಗೆ ಮಾತಾಡೋದ್ರ ಮೇಲೆ ನಮ್ಮ ಮೇಡಮ್ ತರ ನಾವು ಅವ್ರು ಎಷ್ಟು ಮುಂದಿರ್ತಾರೆ ನಾವು ಅವ್ರು ಒಂದು ಹೆಜ್ಜೆ ಮುಂದಿದ್ರೆ ಒಂದು ಹೆಜ್ಜೆ ಹಿಂದಾಗಿ ನಾವು ಇರ್ತೀವಿ ಅಂತ ಹೇಳತ್ತೀವಿ. ನಮ್ಮ ಮೇಡಮ್ ತರನೇ ನಾವು ಆಗ್ಬೇಕಂತ ಅನ್ಕೊಂಡಿವಿ. Thank you so much. Myself Tasneem, BSc Third Sem student. What do you expect from this college? We all expect success only. Very good. First of all, success ಗೋಸ್ಕರನೇ ಎಲ್ಲರೂ ಇಷ್ಟು ದೂರ ಬಂದಿರ್ತೀವಿ. ನಮ್ಮ ಪೇರೆಂಟ್ಸ್ ಏನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ನಮ್ಗೆ ಇಷ್ಟು ದೂರ ಕಳ್ಸಿರ್ತಾರ. ಸೊ ನಾವೆಲ್ಲ ಅದನ್ನು ಫುಲ್ಫಿಲ್ ಮಾಡಬೇಕು, ಅದೊಂದೇ ನನಗನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್. ನಾಟ್ ಓನ್ಲಿ ಒನ್, ನಮ್ದೊಂದು ಸ್ಕ್ವಾಡ್ ಅದ ಸರ್. ಅವರೆಲ್ಲ ಒಬ್ರು ಒಂದಿನ ಕಾಲೇಜ್ ಬಿಟ್ರೆ ಯಾಕೆ ಬಿಟ್ರು ಇವರು ಅಂತ ಆ ಫೀಲ್ ಬರುತ್ತೆ. ನಾವು ಇಲ್ಲಿಂದ ಕಾಲೇಜಿಂದ ಹೋದ್ರೆ ಎಷ್ಟು ಓದಿವಿ, ಏನು ಓದಿವಿ ಇದೆಲ್ಲ ನೆನಪು ಬರಲ್ಲ, ಮೆಮರೀಸ್ ನೆನಪು ಬರುತ್ತೆ. ಆ ಮೆಮರೀಸ್ ಕ್ರಿಯೇಟ್ ಮಾಡಿರೋರು ಇವರು ಜನ ಸರ್. I am grateful to have such friends like Amrita, Ashwini, Ranjita, Madhu, Purnima, Megha, Sridevi. ಇವತ್ತು ಅವಳೊಬ್ಳು ಆಬ್ಸೆಂಟ್, ಯಾಕೆ ಬಂದಿಲ್ಲ ಅಂತ ಫೀಲ್ ಆಗ್ತಾ ಇದೆ. ಸೊ ಅವರೆಲ್ಲ ಯಾರು ಒಬ್ರು ಮಿಸ್ ಆದ್ರೂ ಅವ್ರು ಯಾಕೆ ಬಂದಿಲ್ಲ ಆ ಫೀಲ್ ಬರುತ್ತೆ. ಸೊ ಗ್ರೇಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ನೋಡಿ ಅವ್ರು ಗ್ಯಾಂಗೆ ಮಾಡ್ಕೊಂಡು What do you like most about this world? ಈ ವರ್ಲ್ಡ್ ನೋಡ್ಬೇಕಂದ್ರೆ ಫಸ್ಟ್ ನಮ್ಮ ಪೇರೆಂಟ್ಸ್ ಇಂಪಾರ್ಟೆಂಟ್ ಅಂತಾರ. ಈ ವರ್ಲ್ಡ್ ಒಳಗೆ ಯಾರು ಮೋಸ್ಟ್ ಇಂಪಾರ್ಟೆಂಟ್ ಅಂದ್ರೆ I can say proudly that I love my parents. ಒಬ್ಬೊಬ್ಬರಿಗೆ ಅನ್ಸ್ಬೋದು ನಾವು ನೇಚರ್ ಇಷ್ಟಪಡ್ತೀವಿ ಅದು ಇದು ಅಂತಂದ್ರೆ ಫಸ್ಟ್ ನೇಚರ್ ನೋಡ್ಬೇಕಂದ್ರೆ ನಮ್ಮ ಪೇರೆಂಟ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾರೆ. ವೆರಿ ಗುಡ್. Then next, I love nature most. ಥ್ಯಾಂಕ್ ಯು. ಯಾವಾಗಲೂ ನಗೋದು ಜಾಸ್ತಿ. ಇದು ಸ್ಪೆಷಲ್ ಇದೇ ಸ್ಪೆಷಲ್ ಆಗ್ತಾ ಇರ್ತೀರಿ, ಎಂಜಾಯ್ ಮಾಡ್ತಾ ಇರ್ತೀರಿ. ನನ್ನ ಜೊತೆ ನನ್ನ ಫ್ರೆಂಡ್ ಬರ್ತಿದ್ದಾರೆ. ಸೊ ಇಬ್ಬರು ಸೇರಿ ಒಂದೊಂದು ಖಾಲಿ ಆಗ್ತೀರಿ. ನಿಮ್ಮಲ್ಲಿ ಏನು ಸ್ಪೆಷಲ್ ಅಂತ ಭಾಳ ಈಸಿ. ನಿಮ್ಮ ಹತ್ರ ಏನು ಕಂಪೇರ್ ಟು ಅದರ್ಸ್ ಸರ್, ಇದರಲ್ಲಿ ನಾನು ಚಲೋ ಇದೆ ಸರ್, ಇದು ನಾನು ಚೆನ್ನಾಗಿ ಮಾಡ್ತೀನಿ ಅಥವಾ ನಾನು ಹಿಂಗೆ ನನಗೆ ಇಷ್ಟ ಆಗ್ತೀನಿ. ಸ್ಪೆಷಲ್ ಅಂತ ಏನು ಹೇಳಲ್ಲ, ಬಟ್ ಎಲ್ಲ ಕರೆಕ್ಟ್ ನಾನು. ಸ್ಟಾರ್ಟೆಡ್ ವೆರಿ ವೆಲ್. ನಾನು ಕನ್ಕ್ಲೂಡ್ ಮಾಡಿದ್ದೆ. ಅದ್ರ ಬಗ್ಗೆ ನನಗೆ ಏನು ಹೇಳ್ತೀನಿ ಅಂತ ಗೊತ್ತಿಲ್ಲ. ನಮ್ಮ ಫ್ರೆಂಡ್ಸ್ ಬಗ್ಗೆ ಅಂದರೆ ಒಂದು 4 ಮಾತು ಹೇಳ್ತೀನಿ. ನಾವು ಈ ಫ್ರೆಂಡ್ಸ್ ಒಬ್ಬೊಬ್ಬರು ಒಂದೊಂದು ಕಡೆಗೆ
ಹೇಳಕ್ಕೆ ಪದಗಳೇ ಬರವಲ್ವ ಅಷ್ಟು ನೋಡಿ ಇಷ್ಟೆಲ್ಲ ಅವರು ಹೋಗ್ತಾ ಇದ್ದೀರಲ್ಲ ಅವ್ರಿಗೆ ಡೆಡಿಕೇಟ್ ಮಾಡಿ ಒಂದು ಸಾಂಗ್ ಎಷ್ಟು ಚೆನ್ನಾಗಿ ಹೇಳಿದ್ರು, ಮನಸ್ಸಿಂದ ಬಂದು ಎಲ್ಲ ಮಾತು ಕರೆಂಟು ಬಂದು